ಹಲಸಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಕರಾವಳಿಗರಿಗೂ ಹಲಸಿನ ಹಣ್ಣಿಗೂ ಬಹಳ ನಂಟು. ಈ ಹಣ್ಣಿನಿಂದ ಹಲವಾರು ಬಗೆಯ ತಿಂಡಿಗಳನ್ನು ಮಾಡಿ ತಿನ್ನಬಹುದು. ಅಂದಹಾಗೆ ಇವತ್ತು ನಾನು ಮಾಡುತ್ತಿರುವಂತಹ ಖಾದ್ಯ ಹಲಸಿನ ಹಣ್ಣಿನ ಕಡುಬು. ನಮ್ಮ ಕರಾವಳಿಯ ತುಳು ಭಾಷೆಯಲ್ಲಿ ಇದಕ್ಕೆ ಗುಜ್ಜದ ಗಟ್ಟಿ ಅಥವಾ ಪಲಕಾಯ್ದ ಗಟ್ಟಿ ಅಂತ ಕೂಡ ಹೇಳ್ತಾರೆ. ಸ್ನೇಹಿತರೆ, ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚೈತ್ರ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಅಕ್ಕಿ 1 kg, ಹಲಸಿನ ಹಣ್ಣು 3/4 kg, ಕಾಳು ಮೆಣಸು 3 ಚಮಚ, ತೆಂಗಿನ ತುರಿ 1 ಪೂರ್ತಿ ತೆಂಗಿನಕಾಯಿ, ತೇಗದ ಎಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಅಕ್ಕಿಯನ್ನು 2 ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಳ್ಬೇಕು. ನಂತರ ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣು ಮತ್ತು ಕಾಳು ಮೆಣಸು, ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಅದೇ ಮಿಶ್ರಣಕ್ಕೆ ಅಕ್ಕಿಯನ್ನು ಹಾಕಿ ತರಿಯಾಗಿ ನೀರನ್ನು ಬಳಸದೆ ಇಡ್ಲಿಯ ಹಿಟ್ಟಿನ ದಪ್ಪಕ್ಕೆ ರುಬ್ಬಿಕೊಳ್ಬೇಕು. ಇಲ್ಲಿ ಯಾವುದೇ ರೀತಿ ನೀರನ್ನು ಬಳಕೆ ಮಾಡುವಂತಿಲ್ಲ. ನಂತರ ಈ ಹಿಟ್ಟಿಗೆ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಕಲಸಿ ನಂತರ ತೇಗದ ಎಲೆಗೆ ಹಾಕಿ ಮಡಚಿಕೊಂಡು ಇಡ್ಲಿ ಮಾಡುವಂತಹ ಪಾತ್ರೆಯಲ್ಲಿ ಇಟ್ಟು ಗ್ಯಾಸ್ ಅಥವಾ ಕಟ್ಟಿಗೆ ಒಲೆಯಲ್ಲಿ ಗ್ಯಾಸಲ್ಲಾದರೆ ಅರ್ಧ ಗಂಟೆ, ಕಟ್ಟಿಗೆ ಒಲೆಯಲ್ಲಾದರೆ ಒಂದು 20 ನಿಮಿಷ ಬೇಯಿಸ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಆದ ನಂತರ ಕಡುಬು ತಣಿದ ನಂತರ ತೇಗದ ಎಲೆಯ ಸಿಪ್ಪೆ ತೆಗೆದಲ್ಲಿ ರುಚಿಯಾದ ಹಲಸಿನ ಹಣ್ಣಿನ ಕಡುಬು ಸವಿಯಲು ಸಿದ್ಧ. ನಮ್ಮ ಕರಾವಳಿ ಭಾಗದಲ್ಲಿ ಈ ಕಡುಬಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಕೋಳಿ ಸುಕ್ಕ ಅಥವಾ ಚಿಕನ್ ಸುಕ್ಕ. ಹಾಗಾಗಿ ನಾನಿವತ್ತು ಚಿಕನ್ ಸುಕ್ಕದೊಂದಿಗೆ ಇದನ್ನು ಸರ್ವ್ ಮಾಡಿದ್ದೇನೆ. ಅದಲ್ಲದೆ ಬೆಳಗಿನ ತಿಂಡಿಗೆ ಚಹಾದೊಂದಿಗೆ ಕೂಡ ಈ ಕಡುಬನ್ನು ತಿನ್ನಬಹುದು. ಬಹಳ ರುಚಿಯಾಗಿರ್ತದೆ. ಸ್ನೇಹಿತರೆ, ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ಮಳೆಗಾಲದಲ್ಲಂತೂ ಹೇಳಿ ಮಾಡಿದ ರೆಸಿಪಿ. ಹಾಗೆ ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.